ಅವರ ರಟ್ಟಿಹಳ್ಳಿ ಅಂತಂದ್ರೆ ರಟ್ಟಿಹಳ್ಳಿ ಅನ್ನೋದು ಆ ಕಣಿವೆ ಸಿದ್ದಗಿರಿಯ ಒಂದು ಏನು ನಾವು ಬರ್ತೀವಲ್ಲ ರಟ್ಟಿಹಳ್ಳಿ ಅಂತಕ್ಕಂಥದ್ದು, ಆ ಕಣಿವೆ ಸಿದ್ದಗಿರಿ ಅಂತಕ್ಕಂಥದ್ದು ಏನಿದೆ, ಆ ಕಣಿವೆ ಸಿದ್ದಗಿರಿಯ ಇನ್ನೂ ಒಂದು ವಿಶೇಷವಾದಂತಹ ಒಂದು ಕನೆಕ್ಟಿವಿಟಿ ಇರ್ತಕ್ಕಂಥ ಒಂದು ಜಾಗ ಇದೆ. ಆ ಜಾಗ ಎಲ್ಲಿ ಅಂತ ಹೇಳಿದ್ರೆ, ನೀವು ಕೇಳಿದಿರೋ ಎಲ್ಲೋ ಗೊತ್ತಿಲ್ಲ ಅನಿಸುತ್ತೆ. ನೀವು 7 ಜನ ಆಂಜನೇಯರು ಇರ್ತಕ್ಕಂಥ ಒಂದು ಊರಿದೆ. ಆ ಊರಿನ ಸುತ್ತ ಗಂಗೆ ಹರಿತಾ ಇರುತ್ತೆ. ಆ ಗಂಗೆಯ ಜಾಗಕ್ಕೂ ಈ ಕಣಿವೆ ಸಿದ್ದಗಿರಿಗೂ ಬಹಳ ಅವಿನಾಭಾವ ಸಂಬಂಧ. ಹೇಗೆ ಅಂತ ಹೇಳಿದ್ರೆ, ನಾವು ಕಾಲಭೈರವನ್ನು ಆರಾಧನೆ ಮಾಡೋದ್ರಿಂದ ಅಲ್ಲಿ ಒಂದು ಭೈರವ ಪಾದ ಅಂತ ನೀವು ಕೇಳಿರ್ಬೋದು. ನೀವು ಅಲ್ಲಿ ಎಲ್ಲೋ ಒಂದು ನದಿ ಹರಿಯುತ್ತೆ, ಅಲ್ಲಿ ತುಂಗಭದ್ರೆಗೆ ಒಂದು ಭೈರವನ ಪಾದ ಅಂತ ಇದೆ. ಅಲ್ಲೂ ಸಹಾಯಕ್ಕೆ ನಮಗೆ ಭೈರವ ಮಕ್ಕಳಾಗಿರೋದ್ರಿಂದ ಹುಡುಕೊಂಡು ಬರ್ತಾ ಇರ್ತೀವಿ. ಮತ್ತು ಸಿದ್ಧಿಗಳಿಗೆ ನಮಗೆ ತುಂಬ ಇಷ್ಟವಾದ ಜಾಗ ಯಾವುದು ಅಂತ ಹೇಳಿದ್ರೆ, ಹನುಮಂತರು ನಮಗೆ ತುಂಬ ಬಹಳ ಪ್ರಿಯವಾದಂಥವ್ರು. ಈ ಕಡಿಮೆ ಸಿದ್ಧಿಗಿರಿ ಗವಿ ಒಳಗಡೆ ಹನುಮಂತರು ಧ್ಯಾನ ಕೂತಿದ್ದಾರೆ. ಈ ಹರಳೂರು ಅಂತ ಬರುತ್ತಪ್ಪ, ಇದು ಈ ಹಳ್ಳ ಪಕ್ಕದಲ್ಲಿ ಹರಿತಾರೆ ಅಂತ ಏನೋ ಒಂದು ಊರಿದೆ ನೋಡಪ್ಪ. ಅಲ್ಲಿ ಆ ಊರು ಸುತ್ತಲೇ 7 ಹನುಮಂತರಿದ್ದಾರೆ. ಈ 7 ಹನುಮಂತರಿಗೂ ಮತ್ತು ಕಣಿವೆ ಸಿದ್ಧರಲ್ಲಿ ಕೂತಿರ್ತಕ್ಕಂಥ ಧ್ಯಾನ ಹನುಮಂತರಿಗೂ ಬಹಳ ಅವಿನಾಭಾವ ಸಂಬಂಧ. ಈ ಸಿದ್ಧಿ ಮೂಲ ಹುಡುಕೊಂಡೇ ಸಿದ್ಧಾರೂಢರು ಬಂದದ್ದು. ಏನು ಮಾಡ್ತೀವಿ, ಇವತ್ತಿನ ಕೆಟ್ಟ ಜನದ ಇದರಿಂದ ಹರಳೂರಲ್ಲಿರ್ತಕ್ಕಂಥ ಆ ಒಂದು ಪುರಾತನ ಕಾಲದ ಎಲ್ಲ ಒಂದು ಸೊತ್ತು ಸಂಪತ್ತು ಏನು ದೇವಸ್ಥಾನ ಒಂದೊಂದು ಎಲ್ಲ ಕಿತ್ತು ಬಿಸಾಕಿದ್ದಾರೆ ಅಂತ ಭಾಳ ನೋವಾಗುತ್ತೆ. ಅದೊಂದೇ ಬಹಳ ಬೇಸರ ಆಗಿರ್ತಕ್ಕಂಥ ಸಂಗತಿ. ಅದ್ರ ಬಗ್ಗೆ ಏನೋ ಸ್ವಲ್ಪ ಕಾಳಜಿ ಕೊಟ್ಟು ಏನೋ ಮಾಡಿಕೊಂಡ್ರೆ ನಮ್ಮಂಥ ಸಿದ್ಧರು ಸಾಧಕರು ಆ ಕ್ಷೇತ್ರಕ್ಕೆ ಬಂದು ಏನೋ ಒಂದು ಮಾಡಲಿಕ್ಕೆ ನಮಗೂ ಒಂದು ಆಸೆ ಆಗುತ್ತೆ. ಹೇಗೆ ಬರ್ತೀವಿ ಹಾಗೆ ಹಳ್ಳೂರಿಗೂ ಬರ್ತೀವಿ. ಹಳ್ಳೂರಿಗೆ ಬರ್ತಕ್ಕಂಥ ನಮಗೇನು ಕಷ್ಟ ಆಗೋಲ್ಲ. ಆದರೆ ಏನಿದೆ ಎಲ್ಲನೂ ಗುಡಿಸಿ ನೀವು ತಗೊಂಡೋಗಿ ತುಂಗಭದ್ರೆ ಪಾಲು ಮಾಡಿಟ್ಟಿದ್ದೀರಿ. ಅದರಲ್ಲಿ ಏನೋ ಆ ಊರಿನ ಒಂದು 4-5 ಮಕ್ಕಳುಗಳು ಹೆಂಗೋ ಒದ್ದಾಡಿ ಕಷ್ಟ ಬಿದ್ದು ಅದು ಇದು ಮಾಡಿ ಏನೋ ಸ್ವಲ್ಪ ಸಂರಕ್ಷಣೆ ಮಾಡಿಟ್ಕೊಂಡಿರೋದಕ್ಕೆ ಏನೋ ಒಂಚೂರು ಇರಬಹುದೇನೋ ಬಿಟ್ಟರೆ ಏನೊಂದು ಇಲ್ಲ. ಇದ್ದಂತಹ ನಾಮಧೇಯ ಹಳ್ಳೂರು ಅಂತಕ್ಕಂಥ ತೂಕನೇ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಹಾಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಟ್ಟಿಹಳ್ಳಿ ಏನೊಂದು ಕಣಿವೆ ಸಿದ್ದಗಿರಿಗೆ ಬಂದಾಗ ಸಿಗೋಣ.